ಕನ್ನಡದ ಬಂಧುಗಳೇ, ಇನ್ನು ಮೈಸೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟ ಹೋರಾಟವನ್ನ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಒಗ್ಗೂಡಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟದ ಮೂಲ ಉದ್ದೇಶ ಕಬಿನಿ ಜಲಾಶಯದ ಹಿನ್ನೀರಲ್ಲಿ ಅಕ್ರಮವಾಗಿ ಅವೈಜ್ಞಾನಿಕವಾಗಿ ಎಂಪಿಗಳು, ಎಂಎಲ್ಎಗಳು, ಸಚಿವರು, ಮುಖ್ಯಮಂತ್ರಿಗಳ ಸಹಚರರ ಆದಿಯಾಗಿ ಸುಮಾರು 25ರಿಂದ 30 ಜನ ರಾಜಕಾರಣಿಗಳು, ಭ್ರಷ್ಟ ರಾಜಕಾರಣಿಗಳು ಅಕ್ರಮವಾಗಿ ರೆಸಾರ್ಟ್ ಕಟ್ಕೊಂಡು ಐಷಾರಾಮಿ ಜೀವನ ಮಾಡ್ಕೊಂಡು ಇವತ್ತು ಪ್ರಾಣಿ ಪಕ್ಷಿಗಳಿಗೆ ಡಿಜೆ ಹಾಕುವುದ್ರ ಮೂಲಕ ತೊಂದರೆ ಕೊಟ್ಟು ಆ ಪ್ರಾಣಿ ಪಕ್ಷಿಗಳು ಇವರು ಕೊಡೋ ತೊಂದರೆಯಿಂದ ಕಾಡು ಪ್ರವೇಶ ಮಾಡಿ ಸುಮಾರು 4-5 ಜನ ರೈತರನ್ನ ತಿಂದಿದ್ದೇವೆ. ಈ ರೈತರು ತಿಂದಂತ ಸಂದರ್ಭದಲ್ಲಿ ರೈತರೆಲ್ಲ ನಾವೆಲ್ಲ ರೊಚ್ಚಿಗೆದ್ದಂತ ಸಂದರ್ಭದಲ್ಲಿ ಹೋರಾಟಗಾರರು ತೆಂಗಣಿಗೆ ಗುರಿಯಾದಂತ ಅರಣ್ಯ ಸಚಿವರು ಈಶ್ವರ ಖಂಡ್ರೆ ಅವರು ಸಫಾರಿಯನ್ನ ನಿಲ್ಲಿಸಿದ್ರು. ಸಫಾರಿಯನ್ನ ನಿಲ್ಲಿಸಿ ಸುಮಾರು 3-4 ತಿಂಗಳುಗಳ ಕಾಲ ರೈತರು ನೆಮ್ಮದಿಯಾಗಿ ಉಳುಮೆ ಮಾಡ್ಕೊಂಡು ನೆಮ್ಮದಿ ಜೀವನವನ್ನ ಕಟ್ಕೊಂಡಿದ್ರು. ಆದ್ರೆ ದುರಂತ ಏನಂದ್ರೆ ಈಶ್ವರ ಖಂಡ್ರೆ ಅವರು ಯಾವ ಕಪ್ಪಿ ಮುಂಡೆವೋ ವಾನ್ಗಟ್ಟೆವೋ ತನಿಖೆ ಮಾಡಿ ವರದಿ ಕೊಟ್ಟರು. ಈ ವರದಿ ಅನುಸಾರವಾಗಿ ಶೇಕಡವಾರು 50 ಭಾಗ ಸಫಾರಿಯನ್ನ ವಾಹನಗಳನ್ನ ತಡೆದು 50 ಭಾಗ ನಾವು ಮುಂದುವರಿಸಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಸಫಾರಿ ಹಂತವಾಗಿ ಬಿಡುಗಡೆ ಆಗುತ್ತೆ ಅಂತ ಏನು ಸಫಾರಿಯನ್ನು ಮತ್ತೆ ರಿಓಪನ್ ಮಾಡಿದರೆ ಇದು ನಾಡಿನ ದುರಂತ, ಸಂವಿಧಾನಕ್ಕೆ ಮಾಡುವಂತ ದ್ರೋಹ, ಪ್ರಾಣಿ ಪಕ್ಷಿಗಳಿಗೆ ಮಾಡುವಂತ ದ್ರೋಹ, ರೈತರಿಗೆ ಮಾಡುವಂತ ದ್ರೋಹ, ಅವ್ರ ನೆಂಬಿ ಓಟ್ ಹಾಕಿದಂತ ಕ್ಷೇತ್ರದ ಮತದಾರ ಬಂಧುಗಳಿಗೆ ಮಾಡುವಂತ ದ್ರೋಹವನ್ನ ನಮ್ಮೆಲ್ಲ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಉಗ್ರವಾಗಿ ಖಂಡಿಸಿ ಇವತ್ತು ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದೇವೆ. ಈ ಹೋರಾಟದ ಮೂಲ ಉದ್ದೇಶ ಕಾಡಂಚಲಿ ಕಟ್ಟಿರ್ತಕ್ಕಂಥ ರೆಸಾರ್ಟ್ಗಳು ತೆರವುಗೊಳಿಸಬೇಕು, ಸಫಾರಿಯನ್ನು ತಾತ್ಕಾಲಿಕವಾಗಿ ನಿರಂತರವಾಗಿ ಸಂಪೂರ್ಣವಾಗಿ ಬಂದ್ ಮಾಡಬೇಕು, ಕೆರೆ ಕಟ್ಟೆಗಳಿಗೆ ನೀರು ಹರಿಸಬೇಕು. ಇಷ್ಟೆಲ್ಲ ಒಂದು ಸಂದೇಶಗಳನ್ನ, ಮಾಹಿತಿಗಳನ್ನ ಮುಂದಿಟ್ಕೊಂಡು ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೇವೆ. ಈ ಹೋರಾಟಕ್ಕೆ ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಕುಲಂಕುಷವಾಗಿ ನಾವೇನು ಹೋರಾಟಗಾರರು 1.5 ವರ್ಷದಿಂದ ಹೋರಾಟ ಮಾಡಿ ಅವರಿಗೆ ಮನವಿಗಳು ಕೊಟ್ಟಿದ್ದೇವೆ. ಈ ಮನವಿಗಳಿಗೆ ಸಂಪೂರ್ಣ ಮಾಹಿತಿ ಕೊಡಬೇಕು, ಇಲ್ಲಾಂದ್ರೆ ಆ ಕ್ಷಣದಲ್ಲಿ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅನ್ನೋ ಒಂದು ಮೂಲ ಉದ್ದೇಶ ಇಟ್ಕೊಂಡು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಂವಿಧಾನಬದ್ಧವಾಗಿ, ಕಾನೂನುಬದ್ಧವಾಗಿ ನಾವು ಹೋರಾಟಕ್ಕೆ ಅನಿರ್ದಿಷ್ಟ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿರುತ್ತೆ. ಈ ಕರೆಗೆ ಮೈಸೂರಿನ ಜನತೆ ಹೆಚ್ಚಿನ ಬೆಂಬಲವನ್ನ ಸೂಚಿಸಬೇಕು. ಮೈಸೂರಲ್ಲಿ 15 ಲಕ್ಷ ಜನ ಇದ್ದೀರಿ, ಏನ್ ಮಾಡ್ತಾ ಇದ್ದೀರಿ? ನಿಮ್ಮ ಸ್ವಾರ್ಥಕ್ಕೆ ಬದುಕ್ತಾ ಇದ್ರೆ. ಇವತ್ತು ರಾಜಕಾರಣಿಗಳು ಕಾಡನ್ನೇ ಮುಗಿಸ್ತಾ ಇದ್ರೆ, ಪ್ರಾಣಿ ಪಕ್ಷಿಗಳನ್ನೇ ಮುಗಿಸ್ತಾ ಇದ್ರೆ, ನಾವು ನೀವು ಯಾವ ಲೆಕ್ಕ ಯೋಚನೆ ಮಾಡಬೇಕು. ಅವರವರ ಸ್ವಾರ್ಥಕ್ಕೆ ಇವತ್ತು ಪರಿಸರ ಪ್ರಕೃತಿಯನ್ನು ಸರ್ವನಾಶ ಮಾಡಕ್ಕೆ ಒಟ್ಟಿರ್ತಕ್ಕಂಥ ರಾಜಕಾರಣಿಗಳ ವಿರುದ್ಧ, ಭ್ರಷ್ಟ ಅಧಿಕಾರಿಗಳ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಈ ಹೋರಾಟ ನಿಮ್ಮೆಲ್ಲರ ಮಕ್ಕಳ ಭವಿಷ್ಯಕ್ಕಾಗಿ, ನಾಡಿನ ಭವಿಷ್ಯಕ್ಕಾಗಿ, ಪ್ರಾಣಿ ಪಕ್ಷಿಗಳ ಭವಿಷ್ಯಕ್ಕಾಗಿ ಈ ಹೋರಾಟಕ್ಕೆ ನೀವೆಲ್ಲ ಮೈಸೂರಿನ ಜನತೆ, ಪ್ರಾಣಿ ಪ್ರಿಯರು ಮತ್ತೆ ಪರಿಸರವಾದಿಗಳು, ಸಂಘ ಸಂಸ್ಥೆಯವರು ಮುಂದೆ ಬಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು ಅಂತ ನಮ್ಮೆಲ್ಲ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳಿಂದ ನಿಮಗೆ ಹೃದಯಪೂರ್ವಕ ಮನವಿಯನ್ನು ಸಲ್ಲಿಸ್ತಾ ನಿಮಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ಒಂದು ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಅಂತ ಹೇಳ್ತಾ ನಾನು ಮಾತನ್ನು ಸಮರ್ಪಿಸ್ತಾ ಇದ್ದೇನೆ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತೆಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ, ಡಾಕ್ಟರ್ BR ಅಂಬೇಡ್ಕರ್